ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಇವತ್ತು ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೇನೆ. ಎಷ್ಟೋ ಜನಕ್ಕೆ ವಿಷಯ ಗೊತ್ತಿದೆ, ಇನ್ನೆಷ್ಟೋ ಜನಕ್ಕೆ ವಿಷಯ ಗೊತ್ತಿಲ್ಲ ಅನ್ಕೋಬೋದು. ವಿಷಯ ಏನಪ್ಪ ಅಂದರೆ, ನಾವು ಸ್ಟೇಟಸ್ಗಳನ್ನು ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇನ್ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಸ್ಟೇಟಸ್ಗಳನ್ನು ಡೈಲಿ ಹಾಕ್ತಾ ಇರ್ತೀವಿ. ಹಾಗೂ ಸ್ಟೇಟಸ್ಗಳನ್ನು ನೋಡ್ತಾ ಇರ್ತೀವಿ ಸ್ನೇಹಿತರೆ. ಅಂಥ ಸ್ಟೇಟಸ್ಗಳನ್ನು ನಾವು ವಾಟ್ಸಪ್ಪಲ್ಲಿ ಹಾಕ್ತೀವಿ. ವಾಟ್ಸಪ್ಪಲ್ಲಿ ಹಾಕಿದಂಥ ಸ್ಟೇಟಸನ್ನು ಫೇಸ್ಬುಕ್ಕಲ್ಲಿ ನೋಡಬೇಕು. ಒಂದು ಸ್ಟೇಟಸ್ ನಾವು ವಾಟ್ಸಪ್ ಹಾಕಿದ್ವಪ್ಪ ಅಂದರೆ ಆ ಸ್ಟೇಟಸ್ಸು ನಮಗೆ ಫೇಸ್ಬುಕ್ಕಲ್ಲೂ ಶೋ ಆಗಬೇಕು. ಆ ರೀತಿ ಒಂದು ಅಪ್ಡೇಟ್ ಇದೆ ಸ್ನೇಹಿತರೆ. ಆ ರೀತಿ ಒಂದು ಎಷ್ಟೋ ಜನ ಗೊತ್ತಿದೆ, ನೆಚ್ಚರು ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿಲ್ಲದಂಥ ಅವರಿಗೆ ನಾನು ಇವತ್ತು ಈ ರೀತಿ ವಾಟ್ಸಪ್ಪಲ್ಲಿ ಹಾಕಿದಂಥ ಸ್ಟೇಟಸನ್ನು ಫೇಸ್ಬುಕ್ ಸ್ಟೇಟಸಲ್ಲೂ ಕಾಣುವ ಹಾಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನನಗೆ ಇವತ್ತು ತೋರಿಸ್ಕೊಡ್ಲಿಕ್ಕೆ ಹೊಡಿತೀನಿ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮು ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಬಂದಿದ್ದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾಕೆಂದರೆ ಮುಂದೆ ಬರೋ ಹೊಸ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನಾನು ಮೊಬೈಲ್ ಕೈ ತೊಗೊಂಡಿದ್ದೀನಿ. ನೋಡೋಣ, ಮೊಬೈಲಲ್ಲಿ ಯಾವ ರೀತಿ ಸ್ಟೇಟಸ್ ಹಾಕೋದು, ಆ ಸ್ಟೇಟಸನ್ನು ಫೇಸ್ಬುಕ್ಕಲ್ಲಿ ಹೇಗೆ ಕಾಣುತ್ತೆ, ಯಾವ ರೀತಿ ಅಲ್ಲಿ ಶೋ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹೇಗೆ ಅಂತೇಳಿ ನೋಡೋಣ. ನೋಡಿ ಸ್ನೇಹಿತರೆ, ನಾನೀಗ ಆಲ್ರೆಡಿ ಮೊಬೈಲ್ ತೊಗೊಂಡಿದ್ದೀನಿ. ನೀವು ಮೊಬೈಲ್ ತೊಗೊಳ್ಳಿ, ಒಂದು ಸ್ವಲ್ಪ ಚೆಕ್ ಮಾಡೋಣ ಹೇಗಿದೆ ಅಂತ ಹೇಳಿ. ನೋಡಿ, ಈಗ ಆಲ್ರೆಡಿ ನಾನು ಮೊಬೈಲ್ ತೊಗೊಂಡಿದ್ದೀನಲ್ಲ, ಮೊಬೈಲ್ ಫಸ್ಟು ನಾವು ವಾಟ್ಸಪ್ ಓಪನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ವಾಟ್ಸಪ್ ಓಪನ್ ಮಾಡಿ, ವಾಟ್ಸಪ್ಪಲ್ಲಿ ಏನು ಸ್ಟೇಟಸ್ ಹಾಕಬೇಕಲ್ಲ, ನಾವು ವಾಟ್ಸಪ್ಪಲ್ಲಿರೋ ಸ್ಟೇಟಸನ್ನು ಫೇಸ್ಬುಕ್ಕಲ್ಲಿ ಶೋ ಆಗೋದು ಹೇಗೆ ಅಂತೇಳಿ ನೋಡ್ಲಿಕ್ಕೆ ಕೊಟ್ಟಿದ್ದೀವಿ. ಈಗ ಫಸ್ಟು ನಾವು ವಾಟ್ಸಪ್ಪಲ್ಲಿ ಒಂದು ಫೋಟೋ, ಯಾವುದಾದ್ರೂ ಒಂದು ಫೋಟೋ, ನಮಗೆ ಯಾವ ಫೋಟೋ ಬೇಕೋ ಅದನ್ನ ಒಂದು ಚೂಸ್ ಮಾಡ್ಕೊಳ್ತೀವಿ. ಚೂಸ್ ಮಾಡ್ಕೊಂಡಂಥ ಫೋಟೋನ ನಾವು ಸ್ಟೇಟಸ್ಗೆ ಡೈಲಿ ಹಾಕುವಂಥದ್ದು ನಮ್ಮದೊಂದು ರೂಢಿ ಸ್ನೇಹಿತರೆ. ಅದೇ ರೀತಿ ಇವತ್ತು ನಾವು ಆ ಒಂದು ಆಪ್ಷನ್ನ ನೋಡ್ತಾ ಇದ್ದೀವಿ. ಈ ರೀತಿ ಒಂದು ಫೋಟೋನ ಚೂಸ್ ಮಾಡಿದ್ದೀನಿ ನಾನು. ಈ ಫೋಟೋನ ಸೆಂಡ್ ಮಾಡ್ತೀವಿ. ಕೆಳಗೆ ಸೆಂಡ್ ಬಟನ್ ಇದೆಯಾ, ಸೆಂಡ್ ಮಾಡ್ಕೊಂಡು ವಾಟ್ಸಪ್ ಅಂತ ನಾವು ಮುಡ್ತೀವಿ. ಬಂದ ತಕ್ಷಣ ಮೇಲ್ಭಾಗದಲ್ಲಿ ಫಸ್ಟಿಗೆ ನಮ್ಮ ಸ್ಟೇಟಸ್ ಅಂತ ಕಾಣುತ್ತೆ. ಆ ಸ್ಟೇಟಸ್ಗೆ ನಾವು ನಮ್ಮ ಫೋಟೋವನ್ನು ಆ್ಯಡ್ ಮಾಡ್ತೀವಿ ಸ್ನೇಹಿತರೆ. ಆ್ಯಡ್ ಮಾಡಿ ಬಿಡ್ತೀವಿ. ಇಲ್ಲಿಗೆ ನಮ್ಮ ಸ್ಟೇಟಸ್ ಹಾಕುವಂಥ ಕೆಲಸ ಮುಗೀತು ಸ್ನೇಹಿತರೆ. ಆ ನಂತರ ಆ ಫೋಟೋ ಜಸ್ಟ್ ಇಷ್ಟೇ ಹಾಕ್ತೀವಿ ನಾವು. ಆದರೆ ಆ ಫೋಟೋವನ್ನು ವಾಟ್ಸಪ್ಪಲ್ಲಿರೋ ಫೋಟೋ ಸ್ಟೇಟಸಲ್ಲೂ ಫೇಸ್ಬುಕ್ ಸ್ಟೇಟಸಲ್ಲಿ ನೋಡಬೇಕು ಅಂತ ಹೇಳಿದ್ನಲ್ಲ, ಫೇಸ್ಬುಕ್ ಸ್ಟೇಟಸಲ್ಲಿ ಒಂದು ಸಣ್ಣ ಸೆಟ್ಟಿಂಗ್ಸ್ ಇದೆ. ಒಂದು ಚಿಕ್ಕ ಫಸ್ಟ್ ಒಂದು ಸಾರಿ ನೀವು ಸೆಟ್ ಮಾಡಿಕೊಟ್ರೆ ನೆಕ್ಸ್ಟ್ ಆ ರೀತಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಅದು ಆಟೋಮೆಟಿಕ್ಲಿ ಆಗಿ ತಾನೇ ಫೇಸ್ಬುಕ್ಕಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ನಿಮ್ಮ ಫೇಸ್ಬುಕ್ ಅಕೌಂಟ್ಗೆ ಆಟೋಮೆಟಿಕ್ಲಿ ಶೋ ಆಗುತ್ತೆ. ಫಸ್ಟ್ ಟೈಮ್ ಮಾತ್ರ ಒಂದು ಆ ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಬೇಕಾಗುತ್ತೆ. ಏನಪ್ಪ ಸೆಟ್ಟಿಂಗ್ಸ್ ಅಂದರೆ, ಬನ್ನಿ ನಾನೀಗ ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಈಗ ನನ್ನ ವಾಟ್ಸಪ್ ಸ್ಟೇಟಸ್ ಏನು ಹಾಕಿದ್ನಲ್ಲ, ಅದನ್ನು ನಿಮಗೆ ಅಪ್ಡೇಟ್ಗೆ ಹೋದರೆ ನಿಮ್ದು ಇಲ್ಲಿ ಸ್ಟೇಟಸ್ ಕಾಣುತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಸ್ಟೇಟಸ್ ಕಾಣುತ್ತಲ್ಲ, ಆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಫೇಸ್ಬುಕ್ ಅಂತ ಒಂದು ಸಣ್ಣ ಡಾಟ್ ಕಾಣುತ್ತೆ. ಆ ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇನ್ನೊಂದು ಫೇಸ್ಬುಕ್ಗೆ ನಾವು ಹೋಗ್ಲಿಕ್ಕೆ ಅಡ್ಡಿಲ್ಲ, ಒಂದು ಅಗ್ರಿಮೆಂಟು ಓಕೆ ಕೊಡಬೇಕು. ಓಕೆ ಕೊಟ್ಟ ನಂತರ ಮತ್ತೆ ಅಲ್ಲೊಂದು ಚೆಕ್ ಮಾರ್ಕ್ ಇದೆಯಲ್ಲ, ಆಲ್ವೇಸ್ ಶೇರ್ಡ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟ ನಂತರ ಮುಗೀತು ಸ್ನೇಹಿತರೆ. ಮತ್ತೇನು ಮಾಡುವಂಥ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಮುಗೀತು. ಈಗ ನೀವು ಬೇಕಾದರೆ ಚೆಕ್ ಮಾಡಬೇಕಪ್ಪ, ಇದಷ್ಟೇ ನೀವು ಮಾಡಬೇಕಾದದ್ದು. ಈಗ ನೀವು ಸೀದಾ ಹೋಗಿ ನಿಮ್ಮ ಫೇಸ್ಬುಕ್ ಪೇಜನ್ನು ಓಪನ್ ಮಾಡಿದಾಗ ನೋಡಿ ಸ್ನೇಹಿತರೆ, ನಿಮ್ಮ ಸ್ಟೇಟಸಲ್ಲಿ ನಿಮ್ಮ ಫೋಟೋ ಶೋ ಆಗಿದೆ. ಅಂದರೆ ಎರಡೂ ಕಡೆ ಒಂದೇ ಟೈಮ್ ನೀವು ಫೋಟೋನ ಸ್ಟೇಟಸ್ಗೆ ಹಾಕ್ದಾಗ ಆಯಿತು ಸ್ನೇಹಿತರೆ. ಈ ರೀತಿ ಒಂದು ಚಿಕ್ಕ ಟ್ರಿಕ್ಸನ್ನು ನಿಮಗೆ ನಾನು ಇವತ್ತು ತೋರಿಸ್ಕೊಟ್ಟಿದ್ದೀನಿ. ಈ ಟ್ರಿಕ್ಸು ನಿಮಗೆ ಒಳ್ಳೆ ಆಗಿದೆ, ಖುಷಿ ಅನ್ನಿಸ್ತಾ ಇದೆ ಸ್ನೇಹಿತರೆ. ಅಂದರೆ ಥ್ಯಾಂಕ್ ಯು.